ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್ ಅವರ ರೇಡಿಯೋ ಕಾರ್ಯಕ್ರಮ ರದ್ದಾಗಿದೆ. 104.8 ರೇಡಿಯೋ ಮಿರ್ಚಿ ಚಾನೆಲ್ನಲ್ಲಿ ಯದುವೀರ್ ಒಡೆಯರ್ ಅವರ ಕಾರ್ಯಕ್ರಮ ಬರ್ತಾ ಇತ್ತು. ರಾಜರ ಬಾಯಿಂದ ರಾಜರ ಕಥೆ ಅನ್ನುವಂತಹ ಶೀರ್ಷಿಕೆಯಡಿ ಬರ್ತಾ ಇದ್ದಂತಹ ಕಾರ್ಯಕ್ರಮ ಅದು. ಈ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಚುನಾವಣೆಯಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರುತ್ತೆ ಈ ಕಾರ್ಯಕ್ರಮ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ವಕ್ತಾರ ಎಚ್ ಎ ವೆಂಕಟೇಶ್ ಮಾಡಿದ್ರು. ಅವರು ಕೊಟ್ಟಂತಹ ದೂರಿನ ಅನ್ವಯ ಸದ್ಯ ಕಾರ್ಯಕ್ರಮವನ್ನ ರದ್ದು ಮಾಡಿ ಚುನಾವಣಾ ಆಯೋಗ ಆದೇಶವನ್ನ ಕೊಟ್ಟಿದೆ. ಈ ತಿಂಗಳು 25ನೇ ತಾರೀಕು ನಾನು ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟಿದ್ದೆ. ಖಾಸಗಿ ಚಾನಲ್ನಲ್ಲಿ ರಾಜರ ಬಾಯಿಂದಲೇ ರಾಜರ ಕಥೆಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಸಂದರ್ಶನವನ್ನ ಅವರು ಪ್ರಕಟಿಸ್ತಾ ಇದ್ರು, ಮತ್ತೆ ಜಾಹೀರಾತನ್ನು ಕೂಡ ಪ್ರಕಟಿಸ್ತಾ ಇದ್ರು. ಅದನ್ನ ಇವತ್ತು ಚುನಾವಣಾ ಆಯೋಗ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಸ್ಥಗಿತಗೊಳಿಸಿದೆ. ಹಾಗಾಗಿ ನಾನು ಚುನಾವಣಾ ಆಯೋಗಕ್ಕೆ ಮತ್ತು ಚಾನೆಲ್ನವರು ಕೂಡ ಅದನ್ನು ಸ್ಥಗಿತಗೊಳಿಸಿರೋದಕ್ಕೆ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಬ್ಬ ವ್ಯಕ್ತಿಯಾಗಿ ಮಾತಾಡಿದರೆ ನಮ್ಮ ಯಾವುದೇ ವಿಧವಾದಂಥ ಆಕ್ಷೇಪ ಇರಲಿಲ್ಲ. ಆದರೆ ಒಬ್ಬ ಅಭ್ಯರ್ಥಿಯಾಗಿ ಅವರು ತಮ್ಮ ಬಾಯಿಂದಲೇ ರಾಜರ ಕಥೆಗಳನ್ನ ಹೇಳ್ತಕ್ಕಂಥದ್ದು ಅದು ಮತದಾರರ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಈಗ ಅದನ್ನು ತಪ್ಪಿಸಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಿ ನನ್ನ ಭಾವನೆ. ಯದುವೀರ್ ಒಡೆಯರ್ ಈಗ ಕೇವಲ ಮೈಸೂರಿನ ರಾಜವಂಶಸ್ಥ ಅಷ್ಟೇ ಅಲ್ಲ, ಮಹಾರಾಜ ಅಷ್ಟೇ ಅಲ್ಲ, ಅವರು ಮೈಸೂರು ಕೊಡಗು ಲೋಕಸಭಾ ಅಖಾಡದಲ್ಲಿ ಮೈತ್ರಿ ಅಭ್ಯರ್ಥಿ, ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ. ಹಾಗಾಗಿ ಅವರ ಕಾರ್ಯಕ್ರಮ, ಅವರ ಅಭ್ಯರ್ಥಿಯಾಗುವುದಕ್ಕಿಂತ ಮುಂಚಿನಿಂದಾನೂ ಕೂಡ ರೇಡಿಯೋ ಮಿರ್ಚಿನಲ್ಲಿ ಪ್ರಸಾರ ಏನಾಗ್ತಾ ಇತ್ತು, ರಾಜರ ಬಾಯಿಯಿಂದ ರಾಜರ ಕಥೆ ಅನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಯಾಗುತ್ತೆ, ಮತದಾರರ ಮೇಲೆ ಪ್ರಭಾವ ಬೀರುತ್ತೆ ಈ ಕಾರ್ಯಕ್ರಮ. ಹಾಗಾಗಿ ಇದನ್ನ ರದ್ದು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಈಗ ಯದುವೀರ್ ಒಡೆಯರ್ ಅವರ ರೇಡಿಯೋ ಕಾರ್ಯಕ್ರಮವನ್ನ ಚುನಾವಣಾ ಆಯೋಗ ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.